ದಿನಾಂಕ 2/5/2026 ಶನಿವಾರದಂದು ಗೌಡೇಪಟ್ಟಿ ಪ್ರಭಾಕದವರು ಈ ತಾಲೂಕಿನ ಪಾವಗಡ ತಾಲೂಕಿನ ತಹಸೀಲ್ದಾರ್ ಮತ್ತು VAಗಳ ವಿರುದ್ಧ ಒಂದು ಆಪಾದನೆಯನ್ನು ಮಾಡ್ತಾರೆ. ಕನಕಾಪುರ ಸರ್ವೆ ನಂಬರ್ 11/1ರಲ್ಲಿ ಇದು ಬ್ರಾಹ್ಮಣರಿಗೆ ನೀಡತಕ್ಕ ಪೂಜಾರಿಕೆಗೋಸ್ಕರ ನೀಡತಕ್ಕಂಥ ಇನಾಮ್ ಜಮೀನಿದ್ದು ಇವರಿಗೆ ಮಂಜೂರಾಗಿದೆ. 59 ಮಂಜೂರಾಗಿದೆ. ಶ್ರೀ ಶಂಕರನಾರಾಯಣ ಶಾಸ್ತ್ರಿ ಅವರು ಒಪ್ಪಂದಿಗೆ ಮಂಜೂರತಿ ಆಗಿದೆ. ಮಂಜೂರಾಗಿರ್ತಕ್ಕಂಥ ಜಮೀನನ್ನು ಇವರು ಪ್ರಭಾಕರ್ ಅವರು ಅವರ ಬಾಮೈದನಿಗೆ ಅಕ್ಕನ ಮಗನಿಗೆ ಒಂದು ಅಗ್ರಿಮೆಂಟ್ ಹಾಕ್ಸ್ಕೊಳ್ತಾರೆ. 5 ವರ್ಷಕ್ಕೆ ನಾನು ಅಗ್ರಿಮೆಂಟ್ ಹಾಕ್ಸ್ಕೊಳ್ತೀನಿ. ನಂತರ ಲೋಕ ಅದಾಲತಲ್ಲಿ ಅದನ್ನು ಕೋರ್ಟ್ಗೆ ಹಾಕ್ಬಿಟ್ಟು ಲೋಕ ಅದಾಲತ್ ನ್ಯಾಯಾಲಯದಲ್ಲಿ ಅವರಿಂದ ಮಾಡಿಸ್ಕೊಳ್ತಾರೆ. ಅದಾದ ನಂತರ ಖಾತೆ ಪಾಡೆ ಮಾಡೋದಕ್ಕೆ ಮಾನ್ಯ ತಹಸೀಲ್ದಾರ್ ಅವರಿಗೆ ಕೊಡ್ತಾರೆ. ಕೊಟ್ಟಾದ ನಂತರ ಅದು ವಾರಸ್ದಾರರು 4 ಜನ ಇದ್ದರೆ ಅವರೊಬ್ಬರೇ ಅಲ್ಲ 4 ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ಅವರು ತಕರಾರು ಅರ್ಜಿಯನ್ನು ನೀಡ್ತಾರೆ. ಮಾಮೂಲಿಯಾಗಿರ್ತಕ್ಕಂಥದ್ದು. ಈಗ ಯಾರೇ ಆಗಲಿ ಒಂದು ಜಮೀನು ಸಂಬಂಧಪಟ್ಟಂಥ ಖಾತೆ ಮಾಡಿಸ್ಕೋಬೇಕಾದ್ರೆ ಅಬ್ಜೆಕ್ಷನ್ ಕಾಲ್ ಮಾಡ್ತಾರೆ. ಅಬ್ಜೆಕ್ಷನ್ ಕಾಲ್ ಆದಾಗ ಯಾರು ಪ್ರಯತ್ನ ಮಾಡಿದ್ರೆ ಅದನ್ನು ಪರಿಶೀಲನೆ ಮಾಡ್ತಕ್ಕಂಥದ್ದು ಜವಾಬ್ದಾರಿತ ಆಗಿರ್ತಕ್ಕಂಥ ಅಧಿಕಾರಿಗಳ ಕರ್ತವ್ಯ, ನೈಜ ಕರ್ತವ್ಯ. ಅದು ಸರಿ ಇಲ್ಲ ಅಂತಕ್ಕಂಥದ್ರ ಬಗ್ಗೆ ನಾನು ಅಪೀಲ್ ಹೋಗ್ಬೋದು. AC ಇರ್ತಾರೆ, TC ಅಪೀಲ್ ಹೋಗ್ಬೋದು. ಅದನ್ನು ಬಿಟ್ಬಿಟ್ಟು ಒಬ್ಬ ತಾಲೂಕು ಅಧಿಕಾರಿಗೆ ಸಿಂಗ್ಯುಲರ್ ರವಿ ನೀನು ಹಂಗೆ ಮಾಡ್ತೆ ಹಿಂಗೆ ಮಾಡ್ತೆ ಅಂತ ಹೇಳೋದಕ್ಕೆ ಇವ್ರಿಗೆ ಯಾವುದೇ ರೀತಿ ನೈತಿಕತೆ ಇಲ್ಲ. ಒಬ್ಬ ಸರ್ಕಾರಿ ಅಧಿಕಾರಿನ ಬಯೋದಕ್ಕೆ ಇವರೇನು ಜನಪ್ರತಿನಿಧಿ ಅಲ್ಲ. ಇವರು ಏನು ಬೇರೆ ಆಕಾಶದಿಂದ ಹೋಗಿರ್ತಕ್ಕಂಥ ವ್ಯಕ್ತಿನೂ ಅಲ್ಲ. ಇವರು ಒಂದು ತಳ ಸಮುದಾಯದವರು. ಈ ತಾಲೂಕಿನ ಶಾಸಕರು ತಾಲೂಕಿನ ಒಂದು ಏನು ತಹಸೀಲ್ದಾರಾಗಿರ್ತಕ್ಕಂಥ ಅವರು ತಳ ಸಮುದಾಯದವರು, ಆ ಏನು ತಳ ಸಮುದಾಯದವರು ಅವ್ರನ್ನ ಒಂದು ಸಿಂಗ್ಯುಲರ್ ವರ್ಡಲ್ಲಿ ಮಾತಾಡ್ತಕ್ಕಂಥದ್ದು ಸರಿಯಿಲ್ಲ. ಇವರು ನಾಳೆ ಬೆಳಗ್ಗೆ ನಾನೆಲ್ಲ ಮಣಕಾನೂರು MLA ಕ್ಯಾಂಡಿಡೇಟ್ ಆಗ್ತಂತ ಹೋಗ್ತಕ್ಕಂಥ MLA ಕ್ಯಾಂಡಿಡೇಟ್ ಆಗೋಂಥ ಮಾತಾಡ್ತಕ್ಕಂಥ ಪಾಠ ಇದಲ್ಲ. ಮತ್ತು ಏನು ಸುರೇಶ್ ಗೌಡರ ಒಂದು ಹೆಸರನ್ನು ಬಳಸ್ಕೊಂಡು ಇಲ್ಲಿ ತಾಲೂಕಿನ ಜನರನ್ನು ಅವರ ಹೆಸರನ್ನು ಈ ರೀತಿ ನಾನು ಸುರೇಶ್ ಗೌಡರ PA ಅಂತೇಳಿ ಇರಿಸ್ಕೊಂಡು ಮಾಡ್ತಕ್ಕಂಥದ್ದು ಇದು ಸರಿಯಲ್ಲ. ನಿನ್ನವೂ ಅಕ್ರಮಗಳು ಬೇಜಾನಿದ್ದಾವೆ. ಕನಕಾಪುರ ಸರ್ವೆ ನಂಬರ್ 20ರಲ್ಲಿ ಮಂಜೂರಾಗಿರ್ತಕ್ಕಂಥ 4 ಎಕರೆ ಬಿಟ್ಬಿಟ್ಟು ಅದರಲ್ಲಿ 8 ಎಕರೆವರೆಗೂ ಮಾಡ್ಕೊಂಡಿದ್ದೀಯ. ನೀನು ಕಟ್ಟಿರ್ತಕ್ಕಂಥ ಬಾರಂದಷ್ಟು ಯಾವುದೇ ರೀತಿಯ ಭೂಪರಿವರ್ತನೆ ಆಗಿಲ್ಲ. ಕಮರ್ಷಿಯಲ್ ಆಗಿ ನೀನು ಬಳಸ್ಕೊಳ್ತಾ ಇದ್ದೆ. ಒಂದು ಗ್ರೀನ್ ಲ್ಯಾಂಡಾಗಿ ಕಮರ್ಷಿಯಲ್ ಬಳಸ್ಕೊಳ್ತಿದ್ರೆ ನೀನು ಕಮಿಷನ್ ಕೊಟ್ಟಂತ ನಿನ್ನವು ಸುಮಾರು ಇದ್ದಾವೆ. ಬರೀ ಅಧಿಕಾರಿಗಳಿಂದ ತೆಗೆದಲ್ಲ, ನಿನ್ನವು ಬೇರೆ ಎಲ್ಲ ಇದ್ದಾವೆ. ಯಾಕೆಂದರೆ ನಾವು ಅದನ್ನೆಲ್ಲ ಮಾತಾಡ್ಬೋದು. ಅದೇ ರೀತಿ ನನ್ನ ಆತ್ಮೀಯ ಸ್ನೇಹಿತರು ಆಗಿರ್ತಕ್ಕಂಥ ನಮ್ಮ ರಾಮಾಂಜಪ್ಪನವ್ರ ಬಗ್ಗೆ ಒಂದು ಯಾವುದೋ ಒಂದು ವಂಶವೃಕ್ಷಕ್ಕೆ ಇದಾಗ್ದಾಗ ವಂಶವೃಕ್ಷ ಸೈನ್ ಹಾಕಿದ್ದಾನೆ ಇವನ್ಯಾವು ಕಾಂಗ್ರೆಸ್ ಲೀಡರು ಅಂತೇಳಿ. ಆದರೆ ಒಂದು ರಾಜಕೀಯ ಪಾರ್ಟಿ ಇರ್ತಕ್ಕಂಥವ್ರು ಬೇರೆದವ್ರಿಗೆ ಸೈನ್ ಹಾಕ್ಬಾರ್ದ? ನೈಜತೆ ಇದೆ. ಅಲ್ಲಿ ನೈಜತೆ ಇರೋದಕ್ಕೆ ಸೈನ್ ಹಾಕಿದ್ದಾನೆ. ವಯಸ್ಸಿಗಾದ್ರೂ ಬೆಲೆ ಕೊಟ್ಟು ಮಾತಾಡಬೇಕು. ವಯಸ್ಸಿಗೆ ಬೆಲೆ ಕೊಡ್ತಾನೆ. ನಿನ್ನ ವಯಸ್ಸೇನು, ಅವ್ರಿಗೆ ವಯಸ್ಸೇನು, ನನಗೇನೋ ಚಿಕ್ಕವನವನು. ಅದು ನಾನು ಯಾವತ್ತೂ ಕೂಡ ಅವ್ನು ಬಾರ ಹೋಗೋಂತ ಮಾತಾಡೋದು. ನಾನೇ ಅವ್ರು ಗೌರವ ಕೊಟ್ಟು ಮಾತಾಡ್ತೀನಿ. ಯಾಕಂದರೆ ಅವ್ರಿಗೊಂದು ಹುದ್ದೆ ಇದೆ, ರಾಜಕಾರಣದಲ್ಲಿ ಬಿಡಿಸ್ಕೊಂಡಿದ್ದಾರೆ. ನಾವೇ ಅವ್ರು ಗೌರವ ಕೊಟ್ಟಿರೋದು ಯಾರು ಕೊಡ್ತಾರೆ? ಇದು ಸರಿಯಲ್ಲ. ಇದೇ ರೀತಿ ನೀನು ಮಾತಾಡಿದ್ರೆ ಮುಂದೆ ನಾವು ದಲಿತ ಸಂಘಟನೆಗಳು ಏನಿದೆ ನಾವು ಕೂಡ ನಮ್ಮ ವಿರುದ್ಧವಾದಂಥ ಪ್ರತಿಭಟನೆಗಳು ಮತ್ತು ವಿರುದ್ಧವಂಥ ಏನು ಮಾನದಂಡಗಳು ಮುಂದೆ ಏನು ಬೇಕಾಗುತ್ತೆ ಅದು ಮಾಡೋದಕ್ಕೆ ನಾವು ಕೂಡ ಬದ್ಧರಾಗಿದ್ದೀವಿ. ಈಗಲೇ ನಾವು ಶತಮಾನಗಳಿಂದ ನಲಗೋಗಿದ್ದೀವಿ. ನಾವೆಲ್ಲ ತುಂಬ ಬಯಸ್ಕೊಂಡಿದ್ದೀವಿ. ಈ ಹಿಂದೆ ನಮ್ಮ ಸಮುದಾಯನ ಒಂದು ಸುಪೀರಿಯರ್ ಸಮುದಾಯಗಳು ಮಾರ್ಗ ಬಾರೋ ಅಂತ ಕರೀತಾ ಇತ್ತು ನಮ್ಮನ್ನು. ಅದು 70-80 ವರ್ಷ ವಯಸ್ಸಾಗಿರ್ತಕ್ಕಂಥ ಒಬ್ಬ ನಮ್ಮ ಹಿರಿಯರನ್ನ 4 ವರ್ಷ 5 ವರ್ಷದವ್ರನ್ನು ಬಾರ ಕರ್ಗ ಅಂತ ಕರೀತಾ ಇದ್ದ. ಈಗ ಅದೇ ರೀತಿ ಆಗಿದೆ. ಇವರೊಂದು ಇದು ದಿನಾಂಕ 2/5/2026ರಂದು ಇದೇ ಗೋಟಿಟಿ ಗ್ರಾಮದಲ್ಲಿ ವಾಸಿಯಾದ ಪ್ರಭಾಕರ್ ಎಂಬವರು ಪಾವಗಡ ಪಟ್ಟಣದಲ್ಲಿ ಪ್ರೆಸ್ ಮೀಟು ಆಯೋಜನೆ ಮಾಡಿರುತ್ತಾರೆ. ಕಸಬಾ ಹೋಬಳಿ ಕನಕಾಪುರ ಗ್ರಾಮದ ಸರ್ವೆ ನಂಬರ್ 11/1 ಅದರಲ್ಲಿ ಮೂಲ ಖಾತೆದಾರ ಬಿಟ್ಟು ಆಂಧ್ರ ಪ್ರದೇಶ ರಾಜ್ಯದಲ್ಲಿ ನಕಲಿ ವಾಸದಾರರಿಗೆ ಸಂಬಂಧಪಟ್ಟ ಗ್ರಾಮ ಆಡಳಿತ ಅಧಿಕಾರಿ, ರಾಜಸ್ವ ನಿರೀಕ್ಷಕರು ಹಾಗೂ ತಹಸೀಲ್ದಾರ್ ಶಾಮೀಲಾಗಿ ನಕಲಿ ವಾರಸುದಾರರಿಗೆ ಖಾತೆ ಪಹಣಿ ಮಾಡಿರುತ್ತಾರೆ ಎಂದು ಆಪಾದನೆ ಮಾಡಿರುತ್ತಾರೆ. ಇದು ಸತ್ಯಕ್ಕೆ ದೂರವಾಗಿರುವ ಮಾತು. ಹಾಗೂ ಮೇಲ್ಕಂಡ ಸರ್ವೆ ನಂಬರಿನಲ್ಲಿ ಮೊದಲು ವಾಸವಾಗಿದ್ದ
ಪಾವತಿ ಮಾಡಲು KYC ಕಾರ್ಯನಿರ್ವಹಿಸಿದ ನಂತರ ನಮೂನೆ 12/21 ಸೃಜನಗೊಂಡಿದ್ದು ನಮ್ಮ ವಾರಸುದಾರರಾದ ಸುಭಾಷ್ ಶಾಸ್ತ್ರಿ ಎಂಬವರ ತಕರಾರು ನೀಡಿತು. ನಂತರ ಮಾನ್ಯ ತಹಸೀಲ್ದಾರರವರು ನ್ಯಾಯಾಲಯದಲ್ಲಿ ವಿಚಾರಣೆ ಹಂತದಲ್ಲಿ ಹಾಗೂ ಪ್ರಭಾಕರ ಎಂಬ ದೂರುದಾರರ ದೂರಿರುತ್ತದೆ. ಸತ್ಯಕ್ಕೆ ದೂರವಾಗಿರುವ ಮಾತು KYC ಮಾಡಿರುವ ವಾರಸುದಾರರು ನಕಲಿ ಎಂಬುದು ಗೊತ್ತಾಗಿದೆ. ರಮೇಶ ಎಂಬುವರು ಕ್ರಮದ ಕರಾರು ಯಾವ ರೀತಿ ಮಾಡಿಸುತ್ತಾರೋ ಹಾಗೂ ಕ್ರಯದ ಕರಾರು ಪತ್ರಕ್ಕೆ 2ನೇ ಸಾಕ್ಷಿದಾರನಾಗಿ ಏಕೆ ಸಹಿ ಹಾಕಿರುತ್ತಾರೋ ಹಾಗೂ ದೂರದನಿಗೆ ದೂರವಾಗಿರುತ್ತದೆ. ನಾವು ಪಾವಗಡ ತಾಲೂಕಿನ ತಾಲೂಕಲ್ಲಿ 600-700 ವರ್ಷದಿಂದ ವಾಸವಾಗಿರುತ್ತದೆ. ನಮ್ಮ ವಂಶದ ಕಂಠಾಶಾಸ್ತ್ರಿ ಸುಬ್ರಹ್ಮಣ್ಯ ಶಾಸ್ತ್ರಿ ಅನ್ನೋರು ಮಗನಾದ ಕಂಠಾಶಾಸ್ತ್ರಿ ಅವ್ರ ಮಗ ನಾನು ಸತ್ಯನಾರಾಯಣ ಶಾಸ್ತ್ರಿ ಅಂತ. ನಿಮ್ಮ ಅಣ್ಣ ಅವರು ನರಸಿಂಹಮೂರ್ತಿ ನಮ್ಮ ಚಿಕ್ಕಪ್ಪ, ಅದೇ. ಸುಭಾಷ್ ಶಾಸ್ತ್ರಿ ನಮ್ಮ ಅಣ್ಣ. ನಿಮ್ಮ ಅಣ್ಣ ಚಿಕ್ಕಪ್ಪ. ನರಸಿಂಹಮೂರ್ತಿ ಅವರ ಅಪ್ಪನ ಹೆಸರು ಸುಬ್ರಹ್ಮಣ್ಯ ಶಾಸ್ತ್ರಿ. ನರಸಿಂಹಮೂರ್ತಿ ಸುಬ್ರಹ್ಮಣ್ಯ ಶಾಸ್ತ್ರಿ ಅಲ್ಲಿ ಜಮೀನು ಇದೆಯಲ್ವ ಅವ್ರ ಹೆಸರಿಗೆ? ಎಲ್ಲಿ? ಇಲ್ಲಿ ಅಲ್ಲಿಂದ ಬೇರೆಯವರಿಗೆ ಹಕ್ಕು ಬದಲಾವಣೆ ಮಾಡಿದ್ದಾರೆ ಅವರು. ಅದೇ. ನರಸಿಂಹಮೂರ್ತಿ ಬಿನ್ ಸುಬ್ರಹ್ಮಣ್ಯ ಶಾಸ್ತ್ರಿ ಇವರು ಜಮೀನು 4 ಎಕರೆ ಜಮೀನನ್ನು ಇನ್ನೊಬ್ಬರಿಗೆ ಹಕ್ಕು ಮಾಡೋರು ಯಾರಿಗೆ? ಪಂಚಾಂಗಂ ಶಂಕರ ನಾರಾಯಣ ಶಾಸ್ತ್ರಿ ಬಿನ್ ಪಂಚಾಂಗಂ ಸುಬ್ರಹ್ಮಣ್ಯ ಶಾಸ್ತ್ರಿ ಅವರಿಗೆ. ಇದೆಲ್ಲ ಅವ್ರ ಗ್ರೂಪ್ ಅದು ನಾನು ಹೇಳ್ತಿರೋದು. ಇವಾಗ ಅವ್ರು ಬಂದಿದ್ರೆ ಅವರು ಸುಬ್ರಹ್ಮಣ್ಯ ಶಾಸ್ತ್ರಿ ಅವ್ರದ್ದು ಸೇಮ್ ನರಸಿಂಹಮೂರ್ತಿ ಆ ಹೆಸರುಗಳಿರೋದ್ರಿಂದ ಏನು ಮಾಡಿದ್ದಾರೆ ಇವರು, ಈ ನರಸಿಂಹಮೂರ್ತಿ ಸುಬ್ಬಣ್ಣನು ಮುಕ್ಕೋಡಕ್ಕೆ ನಿಮ್ಗೇನು ಗೊತ್ತಿಲ್ಲ, ಈ ಸುಬ್ಬಣ್ಣನೂ ನಿಮ್ಗೇನು ಗೊತ್ತಿಲ್ಲ. ಅವ್ನ ಫೋನ್ ನಂಬರ್ ಇಸ್ಕೊಂಡೋಗಿ ಅವ್ನು ನೋಡ್ಕೊಂಡೋಗಿ ನಿಮ್ದು ಈ ಥರ ಇದೆ ಅಂತೇಳಿ ಅವ್ನಿಗೆಲ್ಲ ಇದು ಮಾಡಿ ಅವ್ರು ಯಾವ ಸುಮ್ಮನೆ ಎಲ್ಲ ನಾವು ಕರ್ಕೊಂಡು ಕಂಪ್ಲೇಂಟ್ ಕೊಡಿಸಿ ಮಾಡಿ. ಇನ್ನೊಂದೆರಡು ಸರ್ವೆ ನಂಬರು ಹೇಳಿದ್ರು. 152 ಇನಾಮ್ ಜಮೀನು ಸರ್ಕಾರಿ ಜಮೀನು ಅದನ್ನು ಕೂಡ ಪೌತಿ ಖಾತೆ ಮಾಡಿದ್ದಾರೆ ಅಂತೇಳಿ ಆರೋಪ ಮಾಡಿದ್ರು. ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ, ಅದು ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಯಾಕಂದ್ರೆ ನಾವು ಮಾತಾಡ್ಬೇಕಾಗಿದ್ರೆ ಈಗ ಇವ್ರಿಗೆ ನಮ್ಮ ಸಮುದಾಯ ಆ ಜಮೀನು ನಿಮಗೆ ಸೇರಿದ್ದಲ್ವ? ಅದು ಸೇರಿದ್ದಲ್ಲ, ನಮ್ಮ ವಂಶಕ್ಕೆ ಯಾರಿಗೂ ಸಂಬಂಧವಿಲ್ಲ. ಅದರಲ್ಲೂ ಕೂಡ ಸುಭಾಷ್ ಶಾಸ್ತ್ರಿ ಆಸ್ತಿ ಹೆಂಗೆ ಬರುತ್ತೆ ಅವರಿಗೆ? ಅವರು ಅಪ್ಪ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಇದ್ದಿದ್ದು, ಮಗನ ಈಗಿರೋದು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲೇ ಇದ್ದಾರೆ. ಇವಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇರೋ 4 ಎಕರೆ ಜಮೀನು ಯಾರು ದಾನ ಕೊಡ್ತಾರೆ? ಇದು ದಾನ ಕೊಟ್ಟಿರೋದೇನಿದೆ ತಾವು ಯಾರು ಶಂಕರನಾರಾಯಣ ಅವ್ರದ್ದು ಆಸ್ತಿ ಸಂಬಂಧಪಟ್ಟದ್ದು ಅಷ್ಟು ಬಿಟ್ಟು ನಮಗೆ ಇದು ಆಸ್ತಿ ಬಗ್ಗೆ ಸಂಬಂಧವೇ ಇಲ್ಲ. ಒಂದೇ ಯಾತ್ರೆ ಆಮೇಲೆ ಇವರು ಫ್ಯಾಮಿಲಿ ಇವರು ವರ್ತರೂ ಅದೇ ಯಾತ್ರೆ, ಅವ್ರ ವರ್ತರೂ ಅದೇ ಯಾತ್ರೆ ಆಗಿರೋದು ನಾನು ಅದನ್ನು ಮಿಸ್ಯೂಸ್ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಒರಿಜಿನಲ್ ಅವ್ರನ್ನ ಡೂಪ್ಲಿಕೇಟ್ ಅವರು ತರಲೆ ಮಾಡ್ತಾ ಇದ್ದಾರೆ. ಹಾಗಾಗಿ ಈಗ ಈ ಜಮೀನಿಗೆ ನಿಮ್ಗೆ ಸಂಬಂಧ ಇದೆಯಾ ಇಲ್ವಾ? ಇಲ್ಲ, ನಮ್ಮ ಸಂಬಂಧ ಇಲ್ಲ. ಈಗ ನಿಮ್ಮ ತಂದೆ ಹೆಸರೇನು? ಕಂಠಾಶಾಸ್ತ್ರಿ. ಅದರಲ್ಲ ಸುಬ್ಬಶಾಸ್ತ್ರಿ ಯಾರು? ಅವರು ನಮ್ಮ ಚಿಕ್ಕಪ್ಪನ ಮಗ. ಈಗ ಅದರಲ್ಲಿ ಅವ್ರು ಹೇಳಿರೋ ಪ್ರಕಾರ ಇಂದ್ರಮ್ಮ ಹೆಸರೇ ಖಾತೆ ಆಗಿದೆ ಅಂತ ಹೇಳಿದ್ರು. ಆ ಇಂದ್ರಮ್ಮ ನಮ್ಮಮ್ಮ. ಮತ್ತೆ ಹಿಂಗೆ ಸಂಬಂಧ ಇದ್ದಂಗಲ್ವಾ? ನಮ್ಮ ಜಮೀನಿಗೆ ಸಂಬಂಧ ಹೆಂಗೆ ಬರ್ತಾರೆ ನಮಗೆ? ಅಲ್ಲ, ಅದರಲ್ಲಿ ಅವರ ವಂಶದ ಪ್ರಕಾರ ಖಾತೆ ಬದಲಾವಣೆ ಪಾಣಿಯಲ್ಲಿ ಇಂದ್ರಮ್ಮ ಅಂತ ಹೆಸರು ಬಂದಿದೆ. ಆ ಇಂದ್ರ ಅನಸೂಯಮ್ಮ ಶೇಷಪ್ಪ ಅವ್ರು ನಮ್ಮ ಚಿಕ್ಕಪ್ಪ 2ನೇ ಅವರು. ಸುಬ್ಬಣ್ಣ ಅವರು ಮದುವೆ ಆಗಿಲ್ಲ, ಅವ್ರು 3ನೇ ಅವರು. 4ನೇ ಅವರು ಈ ನರಸಿಂಹಮೂರ್ತಿ 4ನೇ ಅವರು ಮಕ್ಕಳು ಇವರು. ಆದರೆ ಇದು ಆಸ್ತಿ ಯಾರಿಗೂ ನಮಗೆ ಸಂಬಂಧ ಎಲ್ಲ ಬಂದರೆ 4 ಜನಕ್ಕೂ ಬರಬೇಕಿದೆ ಏನೇ ಇದ್ರು. ಯಾಕಂದರೆ ನಮ್ಮ ತಾತನ ಕಾಲ ನಮ್ಮ ತಾತನ ಹೆಸರು ಬಂದಿದ್ರೆ ಅದು ನಮ್ಮ ತಾತನ ಹೆಸರು ಇಲ್ಲ. ಅವ್ರು ಸುಭಾಷ್ ಶಾಸ್ತ್ರಿ ನರಸಿಂಹ ಶಾಸ್ತ್ರಿ ಅಂತ ಮಾತ್ರ ಹೆಸರಿದೆ. ಆದರೆ ಯಾವ ರೂಪದಲ್ಲಿ ಅವರು ಅರ್ಚಕರು ಅಲ್ಲ. ಹೋಗಿ ಅರ್ಚಕ ರೂಪದಲ್ಲಿ ಏನೋ ನಮ್ಮ ದೇವಸ್ಥಾನಕ್ಕೆ ಯಾವ್ದನ್ನ ಗೌರ್ಮೆಂಟಿಂದ ಬರುತ್ತೆ ಅನ್ನೋಕ್ಕೆ ಅರ್ಚಕರು ಆಸ್ತಿ ನಮ್ಮದು ಅಂತೇಳಿ ದೂರ ದಾಖಲೆ ಮಾಡೋದು. ಈ ಆಸ್ತಿಗೂ ನಮಗೆ ಯಾವುದೇ ಒಂದು ಸಂಬಂಧವಿರುವುದಿಲ್ಲ. ಕಂಠಾಶಾಸ್ತ್ರಿ ಕಾಲದಲ್ಲೇ ಯಾರಿಗೂ ಒಂದು ಪಾಯಿಂಟ್ ಜಾಗ ಕೂಡ ನಮ್ಗೆ ಯಾರಿಗೂ ಇಲ್ಲ. ಅದು ಆ ಕಾಲದಿಂದ ನಮಗೆಲ್ಲೂ ಜಮೀನುಗಳು ಏನು ಇದು ಎಲ್ಲ ಸುಳ್ಳು ಖಾತೆಯಲ್ಲಿ ಹುಟ್ಟಿಸ್ಬಿಟ್ಟು ಈ ಸುಭಾಷ್ ಶಾಸ್ತ್ರಿಯನ್ನ ಮುಂದಗಡೆ ನೆನೆಸ್ಕೊಬಿಟ್ಟು ಮಾಡಿದ್ವಿ. ಇದು ಯಾವುದೇ ಒಂದು ಇದಾದ್ರೂ ಎಲ್ಲರಿಗೂ 4 ಜನಕ್ಕೂ ಸಂಬಂಧಪಟ್ಟಿರುತ್ತೆ. ಯಾರು ಕಂಠಾಶಾಸ್ತ್ರಿ, ಶೇಷಪ್ಪ, ಸುಬ್ಬಣ್ಣ, ನರಸಿಂಹಮೂರ್ತಿ ಅನ್ನೋರಿಗೆ. ಆದರೆ ಇವ್ರು ಏನು ಮಾಡಿದರೆ ನರಸಿಂಹಮೂರ್ತಿ ವಂಶವೃಕ್ಷವನ್ನು ತಗೋಬಿಟ್ಟು ಕಂಠಾಶಾಸ್ತ್ರಿ ಯಾವುದೋ ವಂಶವೃಕ್ಷವೇ ಇಲ್ಲದೆ ಇವರು ತಕರಾರು ಮಾಡ್ತಾ ಇದ್ದಾರೆ. ಆದರೆ ನಮಗೆ ಈ ಜಮೀನಿಗೂ ನಮಗೂ ಯಾವ ಥರದ ಸಂಬಂಧವೂ ಇರೋದಿಲ್ಲ. ಈಗ ಸುಭಾಷ್ ಶಾಸ್ತ್ರಿ ನೀವೇನಾ? ನಮ್ಮ ಅಣ್ಣ ಚಿಕ್ಕಪ್ಪನ ಮಗ. ನಾನು ಸತ್ಯನಾರಾಯಣ ಶಾಸ್ತ್ರಿ ಅಂತ. ದೊಡ್ಡ ಕಂಠಾಶಾಸ್ತ್ರಿ ಅವರು ದೊಡ್ಡ ಅವ್ರ ಮಗ ನಾನು. ಈಗ ಜಮೀನಿಗೂ ನಿಮಗೂ ನಮ್ಗೆ ಯಾವ ಥರ ಸಂಬಂಧ? ಬಂಧುಗಳೇ, ಈಗ ನೋಡಿ, ಈಗ ಇದು ಸೈನ್ ಮಾಡಿರ್ತಕ್ಕಂಥದ್ದು ಪ್ರಭಾಕರ್ ಅವರು 5.5 ಲಕ್ಷಕ್ಕೆ ಅಗ್ರಿಮೆಂಟ್ ಹಾಕೊಂಡು ಅವ್ರು ರಮೇಶ್ ಅನ್ನ ಹುಡುಗರಿಂದ ಅಗ್ರಿಮೆಂಟ್ ಹಾಕಿ ಸೈನ್ ಹಾಕಿರ್ತಕ್ಕಂಥ ಇವ್ರು ಸೈನ್ ಹಾಕ್ಬೇಕಾದ್ರೆ ಈಗ ಈ ಜಮೀನು ಕರೆಕ್ಟಾಗಿತ್ತು. ಯಾವಾಗ ಈ ಜಮೀನನ್ನು ಇವ್ರು ಕೊಡಲ್ಲ, ನಾವು ಕಡಿಮೆ ರೇಟ್ ಆಯಿತು, ನಾವು ಆ ರೇಟಿಗೆ ಕೊಡಲ್ಲ ನಾವು ಅಂತ ಹೇಳ್ಬಿಟ್ಟು ಯಾವಾಗ ಉಲ್ಟಾ ಆವಾಗ ಈ ಜಮೀನು ಸರಿ ಇಲ್ಲ, ಇವರು ವಾರಸದಾರರು ಅಲ್ಲ, ಇವ್ರು ಯಾರೂ ಗೊತ್ತೇ ಇಲ್ಲ ಅಂತಕ್ಕಂಥದ್ದನ್ನು ರೇಟ್ ಮಾಡ್ತಾಯಿದ್ರೆ ಇದು ಅವ್ರು ಮುಂದಿರಾಗಿರ್ತಕ್ಕಂಥ ಕಾಪಿ. ಈ ಕಾಪಿನ ಮಾನದಂಡ ಇಟ್ಕೊಂಡೇನ ಇದು ಅಗ್ರಿಮೆಂಟ್ ಹಾಕ್ಕೊಂಡಿತ್ತು.
ಈ 5 ಲಕ್ಷಕ್ಕೆ 5 ಎಕರೆ 4 ಎಕರೆ ಜಮೀನು 5 ಲಕ್ಷಕ್ಕೆ ಕೊಟ್ಟರೆ ಒಳ್ಳೇದಾಗುತ್ತೆ. ಇವಾಗ ಕೊಡ್ತಾ ಇಲ್ವಲ್ಲ, ಹಾಗಾಗಿನ ಎಲ್ಲರನ್ನೆಲ್ಲ ಅಪಾದನೆ ಮಾಡ್ತಿರ್ತಕ್ಕಂಥದ್ದು ಇದು ಸರಿ ಇಲ್ಲ. ಇದನ್ನು ನೀವು ಎಲ್ಲ ಮಾಧ್ಯಮದವರು ಇದನ್ನು ಪರಿಶೀಲನೆ ತಗೋಬೇಕು. ಡಾಕ್ಯುಮೆಂಟ್ ಸಮೇತ ಇದನ್ನು ಅದನ್ನು ಡಾಕ್ಯುಮೆಂಟ್ ಕೊಡ್ತೀನಿ. ಓಕೆ. ಅದೇ ರೀತಿ ಇವರು ಕೂಡ ಅಗ್ರಿಮೆಂಟ್ ಸೈನ್ ಹಾಕಿದಾರಲ್ಲ, ನೀವು ಸೈನ್ ಹಾಕಿದ್ರೆ ಅದಕ್ಕೆ ಮಾನ್ಯತೆ ಇದೆ, ನಮ್ಮ ಹುಡುಗ ಸೈನ್ ಹಾಕಿದ್ರೆ ಅದಕ್ಕೆ ಮಾನ್ಯತೆ ಇಲ್ವಾ? ನೀನು ಯಾವ್ದು ಬೇಕಾದ್ರೆ ಸೈನ್ ಹಾಕ್ಬೋದು. ನೀನು ಅಗ್ರಿಮೆಂಟ್ಗೆ ಸೈನ್ ಹಾಕ್ಬೋದು, ರಿಜಿಸ್ಟರ್ ಕಾಪಿಗೆ ಸೈನ್ ಹಾಕ್ಬೋದು, ಇನ್ನೊಂದಕ್ಕೂ ಸೈನ್ ಹಾಕ್ಬೋದು. ಆದರೆ ನಮ್ಮ ರಾಮಣ್ಣಪ್ಪವರು ಯಾವುದೇ ಅಗ್ರಿಮೆಂಟ್ಗಾಗಿರ್ಬೋದು ಅಥವಾ ವಂಶವೃಕ್ಷಕ್ಕಾಗಿರ್ಬೋದು ಒಂದು ಪತ್ರಿಕೆಗೆ ಯಾವುದೇ ಪತ್ರಿಕೆ ಸಹಿ ಹಾಕ್ಬೋದು. ತನಿಖೆ ಆಗಿದ್ರೆ ಅವರು ಫ್ರಾಡು, ಅವರು ಅಪ್ರಾಮಾಣಿಕರು ಅನ್ನೋ ಲೆಕ್ಕದಲ್ಲಿ ನಿಮಗೆ. ಹಾಗಾಗಿ ದಯವಿಟ್ಟು ಹೇಳ್ತಾ ಇದ್ದೀವಿ ಪ್ರಭಾಕರ್ ಅವರೇ, ನಿಮಗೆ ನಾವು ಗೌರವ ಕೊಟ್ಟೆ ಮಾತಾಡ್ತಾ ಇದ್ವಿ. ಯಾಕಂದರೆ ನಾವು ಕೂಡ ನಾವೆಲ್ಲ ವಿಸರಾತಡಿಯಲ್ಲಿ ಬರ್ತಕ್ಕಂಥದ್ದು, ನಾವು ಗೌರವ ಕೊಡಲೇಬೇಕಾಗುತ್ತೆ. ನೀವು ಕೊಟ್ಟಿಲ್ಲ ಅಂದರೆ ನಾವು ಕೊಡ್ತೀವಿ ಗೌರವ, ಅದು ನಮ್ಮ ಸಂಸ್ಕಾರ ಇದೆ. ನಿಮ್ಮ ಐತಲ್ಲೇ ಗೊತ್ತಿಲ್ಲ, ನಮ್ಮ ಸಂಸ್ಕಾರ ಇದೆ. ಹೀಗಾಗಿ ನಾವು ಸಂಸ್ಕಾರದಲ್ಲೇ ಮಾತಾಡ್ತಾ ಇದ್ದೀವಿ. ಮುಂದೆ ರಾಜಕಾರಣವಾಗಿ ಬೆಳೆಯೋಂಥ ನೀನು ಸುರೇಶ್ ಗೌಡ್ರ ಹೆಸರನ್ನು ಒಳ್ಳೆದಕ್ಕೆ ಬಳಸ್ಕೊ, ಈ ರೀತಿಯೆಲ್ಲ ಕೆಟ್ಟದಕ್ಕೆ ಬಳಸ್ಕೊಂಡು ಅಧಿಕಾರಿಗಳಿಗೆ ಸೂಕ್ಷ್ಮವಾಗಿ ಮಾತಾಡೋದು ಸಿಂಗಲರಾಗಿ ಮಾತಾಡ್ತಕ್ಕಂಥ ಪ್ರವೃತ್ತಿಯನ್ನು ನೀನು ಬಿಡಬೇಕು. ನಿನ್ನ ವಯಸ್ಸಿಗೂ ಮಾತಾಡೋದಕ್ಕೂ ಭಾಳ ವ್ಯತ್ಯಾಸ ಇದೆ. ನಾನು 35 ವರ್ಷ ಹೋರಾಟ ಮಾಡಿದ್ದೇನೆ. ನಾನು ಹೋರಾಟ ಜೀವನದಲ್ಲಿ ಯಾವ ಅಧಿಕಾರಿಗಳು ಕೂಡ ನಾನು ಅವರಿಗೆ ತೊಂದರೆ ಆಗೋ ರೀತಿಯಲ್ಲಿ ನಾವು ನೋವಾಗೋ ರೀತಿಯಲ್ಲಿ ನಾನೆಲ್ಲ ಮಾತಾಡಿಲ್ಲ. ನಾವು ಸಂಸ್ಕೃತವನ್ನು ಕಲಿಬೇಕಾಗಿರ್ತಕ್ಕಂಥವ್ರು, ನಾವು ಹಿರಿಯರು ಅಂತ ಹೇಳ್ಬಿಟ್ಟು ನಾವು ಗೌರವ ಕೊಟ್ಕೊಂಡು ಬದುಕಿ ಬಾಳ್ಬೇಕಾಗಿರ್ತಕ್ಕಂಥವ್ರು. ಹಾಗಾಗಿ ನೀವು ಇದರ ವಿಚಾರದಲ್ಲಿ ನೀವು ಹೇಳ್ತಾ ಇದ್ದೀರಾ, ಸ್ವಲ್ಪ ಪ್ರಜ್ಞೆಯಿಂದನ ಹೆಜ್ಜೆ ಇಡಿ, ಒಳ್ಳೆಯದಾಗುತ್ತೆ. ಇಲ್ಲ ಅಂದರೆ ನಾವು ಸಂಘಟನೆ ಮುಖಂಡಗಳಿದ್ದೀವಿ, ನಾವು ಮತ್ತೆ ವಿರುದ್ಧವಾದಂಥ ಒಂದು ವಾತಾವರಣ ಕ್ರಿಯೇಟ್ ಮಾಡಬೇಕಾಗುತ್ತೆ ಅಂತ ಹೇಳ್ತಾ ಎರಡು ಮಾತಾಡುತ್ತೆ. ಚಿಕ್ಕಪ್ಪನ ಮಗನ ಕರಿಬೋದಲ್ಲ, ನಿಮ್ಗೆ ಸಂಬಂಧ ಇಲ್ವಲ್ಲ, ತಾವ್ಯಾಕೆ ಬಂದ್ರಿ ಇಲ್ಲಿಗೆ? ನೀವು ಕಂಪ್ಲೇಂಟ್ ಕೊಟ್ಟಿರೋದು ನಿಮ್ಮ ಚಿಕ್ಕಪ್ಪನ ಹೆಸರಲ್ಲಿ. ಇವಾಗ ನಮ್ಮ ತಾತನ ಆಸ್ತಿ ಅಂದ್ರೆ ಎಲ್ಲರಿಗೂ ಬರುತ್ತೆ, ಹೌದಾ? ಆದ್ರೆ ಅವ್ರೇನ್ ಮಾಡಿದ್ರೆ, ಅವರು ಮಾತ್ರ ಏನೋ ನರಸಿಂಹಮೂರ್ತಿ ಮಕ್ಕಳು ಸುಬ್ಬಣ್ಣ, ಸುಭಾಷ್ ಶಾಸ್ತ್ರಿ, ಅನಿಲು, ನಾಗರಾಜನ್ ಬರ್ಸ್ಕೊಂಡಿದ್ದಾರೆ. ಅಲ್ಲಿ ಅವ್ರದ್ದು ಮಾತ್ರ ಬರ್ಸ್ಕೊಂಡ್ರೆ ನಾವು ವಂಶದ ಕಟ್ಟಪ್ಪ ವಂಶದವ್ರು ಅಲ್ವಾ ನಾವು? ಅದು ನಾವು ಅದನ್ನು ಮೆನ್ಷನ್ ಮಾಡಬೇಕು. ಸ್ವಾಮಿ ಕರೆಕ್ಟು ಇದು ರಾಮಕೃಷ್ಣ. ಈಗ ನಿಮ್ಮ ಚಿಕ್ಕಪ್ಪನ ಮಗನ ಮೇಲೆ ಕಂಪ್ಲೇಂಟ್ ಮಾಡಿದ್ದಾನೆ ನಮ್ಮ ಚಿಕ್ಕಪ್ಪ ಮಗ. ಇವಾಗ ಅವ್ರು ಬಂದು ಪ್ರೆಸ್ ಮೀಟ್ ಕೊಡಬೇಕು, ಇದ್ರ ಬಗ್ಗೆ ವಿವರವಾಗಿ ಹೇಳಬೇಕು. ತಾವು ಬಂದಿರೋ ಕಾರಣ ಅದೇ ನಾನು ಹೇಳ್ತಿರೋದು, ಕಂಠ ಸುಬ್ರಹ್ಮಣ್ಯ ಶಾಸ್ತ್ರಿ ಅಂದರೆ ಈಗ ನಿಮ್ಮ ಇದರಲ್ಲಿ ನಿಮ್ಮ ಹೆಸರು ಸೇರಿಸ್ಕೋಬೋದಾ? ಸೇರಿಸ್ಕೋಬೋದಾ? ಅವಾಗ ನಿಮಗೂ ಆ ಪಾಲು ಬರುತ್ತಲ್ಲ ಎಲ್ಲಿ? ಆ ಜಮೀನಲ್ಲಿ. ನಮ್ದೇ ಇದ್ರೆ ನಂಗೇನು ಪಾಲು ಬರುತ್ತೆ? ಮತ್ತು ನಿಮ್ಮ ಚಿಕ್ಕಪ್ಪ ಮಗ ಹೆಂಗೆ ಹೋದ್ರು? ಅದೇ ಯಾರೋ ಪ್ರಭಾಕರ ಅನ್ನೋ ಏನು ಮಾಡಿದ್ದಾನೆ, ಅವ್ರ ತಂದೆ ಹೆಸರು ಒಂದೇ ಆಗಿರೋದ್ರಿಂದ ಸುಭಾಷ್ ಶಾಸ್ತ್ರಿ, ನರಸಿಂಹಮೂರ್ತಿ ಅವ್ರ ತಂದೆ ಒಂದೇ ಹೆಸರು ಇರೋದ್ರಿಂದ ಅವ್ರು ನಿಮ್ಮದು ಅಂತೇಳಿ ಇವ್ರನ್ನೆಲ್ಲೋ ಇರೋರು ಹುಡ್ಕೊಂಡೋಗಿ ಕಂಪ್ಲೇಂಟ್ ಕೊಡಿಸಿದ್ದಾರೆ. ಒಂದೇ ಹೆಸರು ಶಾಸ್ತ್ರಿ ಹೆಸರಲ್ಲಿ ಆಸ್ತಿ ಇದ್ರೆ ನಮ್ಮ 4 ಜನಕ್ಕೂ ಬರ್ಬೇಕಾಗುತ್ತೆ. ಯಾರು ಈ 4 ಜನಕ್ಕೆ ಅವ್ರ ಹೆಸರು ಆಸ್ತಿನೇ ಇದ್ದಿದ್ದು ಹೆಂಗೆ ಬರುತ್ತೆ? ಅವ್ರ ಹೆಸರು ಇವ್ರ ಹೆಸರು. ನೀವು ಯಾವುದೇ ಇದು ಕನಕಾಪುರ ಆಗಲಿ, ವಿರುಸಮುದ್ರ ಆಗಲಿ, ಆ ದೇವಸ್ಥಾನಗಳಿಗೆ ಇನಾಮತಿ ಇದ್ರಾಗ ಸಂಬಂಧ ಇಲ್ವಾ? ಅಲ್ಲಿ ನಾವು ಆ ಕಡೆ ಹೋದ ಆದರೂ ಇವ್ರೇನಪ್ಪ ಅಂದರೆ ಸುಭಾಷ್ ಶಾಸ್ತ್ರಿ ಅವರನ್ನವರು ಅವ್ರ ತಂದೆ ಫಾರೆಸ್ಟರ್ ಆಗಿದ್ರಿ. ಇವ್ರಿಗೂ ಅದೇ ಫಾರೆಸ್ಟ್ ಬನ್ನರಘಟ್ಟದಲ್ಲಿ ಕೆಲಸ ಮಾಡ್ತಾರೆ. ಅವ್ರು ಹೋಗ್ಲಿ ಪೂಜಾರರಾದ್ರೇನೋ, ಒಂದು ಪುರೋಹಿತರಾದ್ರೇನೋ, ಆದರೆ ಅವ್ರು ಬರುತ್ತೆ. ಏನಿದೆ ಹೆಂಗೆ ಬರುತ್ತೆ ಅದನ್ನು ಹಾಕ್ಬೇಕು. ನೀವೇನು ಕೆಲಸ ಮಾಡ್ತೀರಿ? ನಾನು ಶನಿವಾರ ದೇವಸ್ಥಾನ ರಿಟೈರ್ಡ್ ಆಗಿದ್ದೀರಲ್ಲ, ಶನಿವಾರ ದೇವಸ್ಥಾನದಲ್ಲಿ ಈಗ ಅದೇ ಅವ್ರು ಹೇಳಿರೋದು ಸುಳ್ಳು ಅಂತ. ಅವ್ರು ಬಂದಿರೋ ಉದ್ದೇಶ ಏನು ಅಂದ್ರೆ, ಯಾರೋ ಸಂಬಂಧ ಇಲ್ದಿರೋ ವ್ಯಕ್ತಿ ಬಂದು ದೂರು ಕೊಟ್ಟಾಗ ನಮ್ಮ ತಂದೆ ಹೆಸರು ಬೇಡ ಯೂಸ್ ಆಗ್ತಾ ಇದೆ ಅಂತ ಹೇಳಿ ಅವರು ಜಮೀನಿಗೆ ನಮ್ಗೆ ಸಂಬಂಧ ಇಲ್ಲ.